ತುಂಬ ನಮ್ಮ ಹೆಸರು ಮಂಜುನಾಥ್ ಅಂತ. ಪಾವಗಡದಿಂದ ತುಮಕೂರಿಗೆ ಪ್ರಯಾಣ ಮಾಡ್ತಾಯಿದ್ದು. ಬೆಳಗ್ಗೆ 6 ಗಂಟೆಗೆ ಸರ್ಕಲ್ ಬಿಟ್ಟು ಹೋಗ್ತಾಯಿದ್ದು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ನಾವು ಓಟಕ್ಕೆ ಮಾಡ್ಕೊಂಡು ಮುಂದೆ ಹೋದೆ. ಆಪೋಸಿಟ್ ಅವ್ರು ಬಂದು ಅವ್ರಿಗೆ ಮುಂದೆ ನಮಗೂ ಭಾಳ ಡಿಫ್ರೆನ್ಸ್ ಗ್ಯಾಪ್ ಇತ್ತು. ಗ್ಯಾಪ್ ಇದ್ದು ಆ ಬೈಕ್ ತಿರುಗಿ ವಾಪಸ್ ತಿರ್ಗಿಸ್ಕೊಂಡು ಬಂದು ನನ್ನನ್ನು ಬಂದು ಅವರು ಚಮ್ಮ ಕೊಟ್ಟು ಗಾಡಿ ಹತ್ರ ಗಾಡಿ ನಿಲ್ಲಿಸಿ ನನಗೆ ಏಕೆ ಅಂತ ಬಂದು ಡೋರ್ಗೆ ಫಸ್ಟು ಗುದ್ದಿ ಡೋರನ್ನು ತೆಗಿ ಅಂದರು. ನಾನು ತೆಗೆದೆ ಡೋರು. ಮಾತಾಡಿದೆ, ಏನೋ ಟೈಮಲ್ಲಿ ಮಾತಾಡಿದ್ದೆ. ನಿಲ್ಸೋ ಗಾಡಿ ಅಂತೇಳಿ ನಿಲ್ಲಿಸಿಬಿಟ್ಟು ನನ್ನ ಬಸ್ಸಲ್ಲಿ ಒಂದು 60-70 ಜನ ಇದ್ದರು. ಅವನು ಬಂದು ಹತ್ರ ಓಟಕ್ಕೆ ಮಾಡೋದ್ರಿಂದ ನಾನು ಸ್ವಲ್ಪ ಏನಾರು ಏಮಾರಿದರೆ ಬಸ್ಸೇ ಪ್ರಾಬ್ಲಮ್ ಆಗಿರೋದು. ಅವನಿಂದ ನಮಗೆ ಎಷ್ಟು ಜನ ಪ್ರಯಾಣಿಕರಿಗೆ ತೊಂದರೆ ಆಗೋದು ಸರ್. ಹಾಗಾಗಿ ನನ್ನ ಗಾಡಿ ನಿಲ್ಲಿಸಿ ಮಾತಾಡಿದೆ. ನನಗೆ ಹೊಡೆಯೋಕ್ಕೆ ಬಂದ. ನಾನು ಇದು ಮಾಡಿದೆ. ಆಮೇಲೆ ಬಂದು ಗ್ಲಾಸ್ ಹೊಡಾಕಿ ಹಾಗೆ ಅಂತೇಳಿ ಗಾಡಿ ತಂದು ಅಡ್ಡ ಹಾಕ್ಬಿಟ್ಟು ಗ್ಲಾಸ್ ಎಲ್ಲ ಹೊಡಾಕಿದ್ದೀನಿ. ಅವ್ರು ಆಪೋಸಿಟ್ ಬಂದರು. ಇನ್ನೂ ಭಾಳ ಒಂದು 300 ಮೀಟರ್ಸ್ ಗ್ಯಾಪ್ ಇತ್ತು. ಆ ಗ್ಯಾಪಲ್ಲಿ ನಾನು ಓವರ್ಟೇಕ್ ಮಾಡಿದ್ದೀನಿ. ಓವರ್ಟೇಕ್ ಮಾಡ್ಕೊಂಡು ಪಾಸ್ ಆಗಿದ್ದೀನಿ. ಅವನು ಪಾಸ್ ಆಗಿದ್ದಾನೆ, ಹೋಗಿದ್ದಾನೆ. ರಿಟರ್ನ್ ಬಂದು ನನಗೆ ಗಾಡಿ ಅಡ್ಡ ಹಾಕೊಂಡು ಚಮ್ಮ ಕೊಟ್ಟು ನನಗೆ ತೊಂದರೆ ಕೊಟ್ಟು ಗ್ಲಾಸ್ ಹೊಡೆಯೋಕೆ ನನಗೆ ಹೊಡೆಯೋಕೆ ಬಂದು ಗ್ಲಾಸ್ ಹೊಡೆಯೋಕೆ ಪ್ರಯಾಣಿಕರು ತೊಂದರೆ ಕೊಟ್ಟು ನಮ್ಮ ಗಾಡಿ ಡ್ಯಾಮೇಜ್ ಮಾಡಿದ್ದಾನೆ ಸರ್. ಹೌದಾ? ಎಷ್ಟು ಗಂಟೆಲ್ಲ ಆಗಿರೋದು? ಬೆಳಗ್ಗೆ 6 ಗಂಟೆಗೆ 6:10 ಗಂಟೆ ಪಾವಗಡ ಬಿಟ್ಟು ತುಮಕೂರು ಹೋಗುತ್ತಿದ್ರೆ ಬೈಕ್ ಸವಾರು ಬಂದು ಗಾಡಿ ಅಡ್ಡ ಹಾಕಿ ಓವರ್ ಸ್ಪೀಡ್ ಹೋಗ್ತಾ ಇದ್ದೀರಾ, ಗಾಡಿ ಓವರ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಗಲಾಟೆ ಮಾಡಿ ಗಾಡಿ ಅಡ್ಡ ಹಾಕಿ ಬಸ್ ನಿಲ್ಲಿಸಿ ಪ್ರಯಾಣಿಕರಿಗೂ ತೊಂದರೆ ಕೊಟ್ಟು ನಮಗೂ ತೊಂದರೆ ಕೊಟ್ಟು ಗ್ಲಾಸ್ ಹೊಡೆದಾಕಿ. ಹೌದಾ? ಉಂಗುರದಲ್ಲಿ ಕೈಯಲ್ಲಿ ಉಂಗುರ ಇದೆ, ಉಂಗುರದಲ್ಲಿ ಥರ ಜೋರಾಗಿ ಗ್ಲಾಸ್ ಹೊಡೆದು ಇಳಿದು ಕೆಳಕ್ಕೆ ಅಂತೇಳಿ ಎಲ್ಲ ನಿಲ್ಲಿಸಿ ಎಷ್ಟು ಖರ್ಚಾಗುತ್ತೆ ನಾನು ಕಟ್ಕೊಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೇಳಿ ಬಸ್ಸೇ ಕೊಡ್ತೀನಿ ಅಂತ ಹೇಳ್ತಾರೆ. ಬಸ್ಸೇ ಕೊಡ್ತೀನಿ ಹೀಗೆ ಅಂತೇಳಿ ಗಲಾಟೆ ಮಾಡಿ ನಮಗೆ ನಾವು ಸ್ಟೇಷನ್ಗೆ ಫೋನ್ ಮಾಡಿ ಇಲ್ಲಿ ಕರ್ಕೊಂಡು ಪ್ರಯಾಣಿಕರೆಲ್ಲ ಹೊಡೆಯೋಕ್ಕೆ ಹೋದ್ರು. ಆದರೂ ಬಿಡಿಸಿ ಸುರಕ್ಷಿತವಾಗಿ ಸ್ಟೇಷನಿಗೆ ಕರ್ಕೊಂಡ್ಬಂದು ಕೂಡಿಸಿ ಕಂಪ್ಲೇಂಟ್ ತಾವು ಕಂಡಕ್ಟ್ರಾ? ಹಾಂ, ಕಂಡಕ್ಟರ್. ತಮ್ಮ ಹೆಸರು? ಗಿರೀಶ್ ಪಿ ಅಂತ.